ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯಾ ಲಾಗ್. ಇದು ಸೋಮವಾರದ ಲಾಗ್. ನಿನ್ನೆ ಸಂಡೇ ಸ್ವಲ್ಪ ಹೊರಗಡೆ ಹೋಗಿದ್ದು ಬಂದು ಟಯರ್ಡ್ ಆಗಿತ್ತು ಅಂತ ಹೇಳಿ ಲೇಟಾಗಿ ಎದ್ದಿದ ತಕ್ಷಣ ಫಸ್ಟ್ ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ಅಂತ ಹೇಳಿ ಹೆಸರು ಬೇಳೆ ಹಾಕಿ ಬಿಸಿಬೇಳೆ ಬಾತ್ ರೆಡಿ ಮಾಡಿದೆ. ಇನ್ನು ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಅವಳಿಗೆ ತಿಂಡಿ ತಿನ್ನಿಸಿ ವ್ಯಾನ್ ಹತ್ತಿಸ್ಬಿಟ್ಟು ಬಂದು ಆಮೇಲೆ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಗಿಡಕ್ಕೆ ನೀರು ಹಾಕಬೇಕಾಗಿತ್ತು ಅಂತ ಹೇಳಿ ಗಿಡಕ್ಕೆಲ್ಲ ನೀರು ಹಾಕ್ತೆ. ಆವತ್ತು ಕೊತ್ತಂಬರಿ ಸೊಪ್ಪು ಬೇಸ್ ಸಮೇತ ಹಾಗೆ ನೆಟ್ಟಿದ್ವಿ. ಅದು ಸ್ವಲ್ಪ ಚಿಗುರು ಹೊಡಿತಾ ಇತ್ತು. ಇನ್ನು ಅದನ್ನು ನೋಡಿಕೊಂಡು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಅವಾಗೆಲ್ಲ 3 ದಿನಕ್ಕೆ ಒಂದ್ಸಲ ಗಿಡಕ್ಕೆ ನೀರು ಹಾಕಿದ್ರು ನಡೀತಾ ಇತ್ತು. ಇವಾಗ ತುಂಬಾ ಬಿಸಿಲಿರೋದ್ರಿಂದ ಒಂದಿನ ಬಿಟ್ಟು ಒಂದಿನ ಗಿಡಕ್ಕೆ ನೀರು ಹಾಕಬೇಕು. ಇನ್ನು ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ಸಂಜೆ ಸ್ನಾನ ಮಾಡ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡಿದೆ. ನನ್ನ ಮಗಳು ಪೂಜೆ ಎಲ್ಲ ಮುಗಿಸಿದ್ಲು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಡ್ಯೂಟಿಯಿಂದ ಬೇಗ ಬಂದರು ಅಂತ ಹೇಳಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪಾನಿಪುರಿ ರೆಡಿ ಮಾಡ್ತಾ ಇದ್ದೆ. ನಮ್ಮ ಮನೆಯವರು ಕೂಡ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಅದನ್ನೆಲ್ಲ ಕಟ್ ಮಾಡಿಕೊಟ್ರು. ನಾನು ಕೂಡ ಈ ಕಡೆ ಪಾನಿಗೆಲ್ಲ ರೆಡಿ ಮಾಡಿದೆ. ಇನ್ನು ಆಲೂಗೆಡ್ಡೆ ಬಟಾಣಿ ಅದು ಕೂಡ ಎಲ್ಲ ಬೇಯಿಸಿಟ್ಟೆ. ಇನ್ನು ನನ್ನ ಮಗಳು ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಏನೋ ಡ್ರಾಯಿಂಗ್ ಮಾಡಿದ್ದೀನಿ ನೋಡಪ್ಪ ಅಂತಂತ ಹೇಳ್ಬಿಟ್ಟು ಡ್ರಾಯಿಂಗ್ ತೊಗೊಬಂದು ತೋರಿಸ್ತಾ ಇದ್ಲು. ಆರ್ತು ಡ್ರಾಯಿಂಗು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ಲು. ಅವಳಿಗೆ ನಾವು ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳೋವರೆಗೂ ಸಮಾಧಾನನೇ ಆಗಲ್ವ. ಹಾಗೆ ಅಲ್ವಾ ಮಕ್ಕಳು, ಅಪ್ಪ ಅಮ್ಮಂಗೆ ತೋರಿಸಿ ಅವ್ರು ಚೆನ್ನಾಗಿದೆ ಅಂತ ಹೇಳೋವರೆಗೂ ಅವ್ರಿಗೆ ಸಮಾಧಾನ ಆಗಲ್ಲ. ಇನ್ನು ನಾವು ಕೂಡ ಈ ಥರ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಹೊರಗಡೆ ಜಾಸ್ತಿ ತಿನ್ನೋಕೆ ಹೋಗಲ್ಲ, ಮನೇಲೇ ಆದಷ್ಟು ಮಾಡ್ಕೊಂಡು ತಿಂತೀವಿ. ನಮ್ಮ ಮನೆಯವರು ಹಾಕಿ ಕೊಡ್ತಾಯಿದ್ರು, ಇನ್ನು ನಾವು ತಿಂತಾಯಿದ್ವಿ. ನನ್ನ ಮಗಳು ಅಜ್ಜಿಗೆ ತಿನ್ನಿಸ್ತಾ ಇದ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದು